ಗೈಸ್ ನೋಡ್ರಿ ಗೈಸ್, ಇಲ್ಲಿ ತೊಗೊಂಡು ಹೊಂಟಿವಿ. ನಮ್ಮ ಕ್ಯಾಟ್ ತೊಗೊಂಬಂದ್ವಿ. ಅಲ್ಲಿದೆ ನಮ್ದಲ್ಲ, ಯಾರ್ದು ಗೊತ್ತಿಲ್ಲ. ಅದನ್ನು ಬನ್ನಿ ಯಾರ್ದು ಏನು ಅನ್ನೋದು ಮುಂದೆಲ್ಲ ತಿಳ್ಕೊಳ್ಳೋಮಂತ. ಫಸ್ಟ್ ಅದು ಕ್ಯಾಟ್ ತೆಗೆದು ನೋಡೋಮಂತ. ಬರ್ರಿ ಒಂದಿಷ್ಟು ಫುಡ್ ಹಾಕಿನ ಗೈಸ್. ಫುಡ್ ತಿನ್ನಾಕತ್ತದ. ಭಾಳ ಶಾಣೆ ಅದ ಗೈಸ್ ಇದು. ಅಂದರೆ ಸಂಬೈತದ, ಯಾರೋ ಸಾಕಿದ್ದೇ ಬೇಕದಿದ್ದು. ನಾವು ಗಲ್ಲಿ ಬೇಕಂತ ಅಲ್ಲ ನೋಡ್ರಿ. ನಮ್ಮ ನೋಬಿತಾ ಗೈಸ್ ಅವೆಲ್ಲ ಕೃಷ್ಣ ಇದ್ದಂಗೆ ಬರೀ ಹುಡುಗಿಯ ಸುತ್ತಮುತ್ತನೇ ಇರ್ತಾನವ. ನಾವು ಹೆಂಗೆ ಅಂದ್ರೆ ಇದ್ದಂಗೆ ನಾವು ಪಂಚ ಪಾಂಡವ್ರು ಇದ್ದಂಗೆ ಹುಡುಗಿಯರಿಂದ ದೂರ ಇರ್ತೀವಿ. ಒಂದೇ ಹೆಂಡ್ತಿ ಮಾಡ್ಕೊಳಲ್ಲ ಹಿಂಗೆ ಸೊಂಟರ್ಸ್. ಗೈಸ್ ನಂಗೆ ನೋಡ್ರಿ ಗೈಸ್, ಕ್ಯಾಮ್ರಾಕದ ಪಾರ್ಟಿ ಕೇಳಕತ್ತ ಬಂದ ಡ್ಯಾನ್ಸ್ ಹೊಡ್ಸಿ ಕಳಿಸ್ಬಿಟ್ಟೆ. ನಮ್ಮ ಆಲಿಯಾ ಭಟ್ ಅವ್ರ ಮನೆ ಕಡೆಯಿಂದ ಕಿಚಡಿ ಕಳ್ಸ್ಯಾರ ಗೈಸ್. ಕಿಚಡಿಯೋ ಏನು ಗೊತ್ತಿಲ್ಲ ಗೈಸ್. ಅದು ದಾಲ್ ಬಾತು ಇಲ್ಲ ರೈಸ್ ಬಾತು ಏನೋ ಅಂತಾರೆ ಗೈಸ್, ನನಗೆ ಗೊತ್ತಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರುವಾಗಿದ್ದು ಬೆಳಗ್ಗೆ ಗೈಸ್. ಇವತ್ತು ಏನು ಕೆಲಸ ಇರಲಿಲ್ಲ, ಭಾಳ ಬೆಳಗ್ಗೆ ಇದ್ದೀನಿ, ಎದ್ದು ರೆಡಿ ಆಗಿಬಿಟ್ಟು ಇವಾಗ ಒಂದಿಷ್ಟು ಮಿಲ್ಕ್ ಶೇಕ್ ಮಾಡ್ಕೊಂಡಿದ್ದೀನಿ ಗೈಸ್. ಮಿಲ್ಕ್ ಶೇಕ್ನ ಕುಡಿಬೇಕು, ಕುಡಿದಿನ ಕಾಲೇಜ್ಗೆ ಹೋಗ್ಬೇಕು. ಇನ್ನು ಭಾಳ ಟೈಮ್ ಏನೋ ಭಾಳ ಕೆಲಸ ಅದಾವ ಗೈಸ್. ಇನ್ನು ವರ್ಕ್ಗಳು ಏನೋ ಸಿಕ್ಕಾಪಟ್ಟೆ ಅದಾವ, ಭಾಳ ಲೇಟ್ ಆಗ್ಲಕತ್ತದ. ಇವೇನು ಮಾಡ್ಬೇಕು ಕುಂದ್ರದಲ್ಲ, ಭಾಳ ಲೇಟ್ ಆಗುತ್ತೆ ಗೈಸ್. ಅದರ ಸಲಿಂದ ಬನ್ನಿ ಗೈಸ್, ಬೇಗ ಮಿಲ್ಕ್ ಶೇಕ್ ಕುಡಿದು ಆಫೀಸಾಗ ಕಾಲೇಜ್ಗೆ ಹೋಗ್ಬೇಕು. ಎಲ್ಲ ತೋರಿಸ್ತೀನಿ ಅಂತ ಇಷ್ಟು ಮಿಲ್ಕ್ ಶೇಕ್ ಕುಡಿತೀನಿ. ಬೆಳಗ್ಗೆ ನಾಷ್ಟ ಅಂತ ಇದ್ರೊಳಗೆ ಹೋಗುತ್ತಾ, ಯಾಕಂದ್ರೆ 2 ಬಾಳಿಕೆ 2 ಇಂದ 3 ಬಾಳಿಕೆ ಇರ್ತಾವ. ಒಂದು ಪ್ಯಾಕೆಟ್ ಹಾಲು ಮತ್ತು ಡ್ರೈ ಫ್ರೂಟ್ಸ್ ಅವು ಎಲ್ಲ ಇರ್ತಾವ. ಏಕ್ ನಂಬರ್ ಗೈಸ್. ನಾಷ್ಟನೇ ಕಂಪ್ಲೀಟ್ ಆಗಿಬಿಡೋದು. ಅದರ್ಲಿಂದ ಕುಡಿದು ಇವಾಗ ವಾಪಸ್ ಹೋಗೋಮಂತ ಅಲ್ಲಿ ಕಾಲೇಜ್ಗೆ ಮತ್ತು ಡ್ಯೂಟಿ ಮಾಡೋಮಂತ ಎಲ್ಲ ತೋರಿಸ್ತೀನಿ ಅಂತ ನಿಮ್ಗೆ ಗೈಸ್. ಮುಂದಿನ ನಮ್ಮ ದಿನಚರಿ ಇದೇ ಸೇಮ್ ಇರುತ್ತೆ ಗೈಸ್. ಅದ್ರ ಸಲುವಾಗಿ ಬನ್ನಿ ಗೈಸ್ ಇವಾಗ ರೆಡಿಯಾಗಿ ಹೊಂಟಿನಿ ಇವಾಗ ಹಾಸ್ಪಿಟ್ಲ್ ಕಡೆ. ಇಲ್ಲಿ ನೋಡ್ರಿ ನಮ್ಮ ಚಂಪಾಕ್ಲಾಲ್ ಒಂದು ಗಾಡಿಗಳೆಲ್ಲ ಮೇಲೆ ನಿಂದಿರ್ಸ್ಕೊಂಡು, ಒಂದು ಇದೇನಂತಾರೆ JCP ಟೈಪ್ ಇರ್ತದಲ್ಲ, ಅದು ಇಟಾಚಿ ಮತ್ತು ಅದು ಲಾರಿ ಮಣ್ಣು ನೋಡ್ಲಿಕ್ಕೆ ಬಂದನ ಕಾಣ್ತದ. ಇಲ್ಲಿ ಲೋಡಿ ನಿಂದಿರ್ಸ್ಕೆ ಹೋಗ್ಬಿಡ್ರಿ, ಯಾರು ಪೊಲೀಸರು ಬಂದ್ರೆ ಕಾಣ್ತದ ನನಗೆ. ಬನ್ನಿ ಇವಾಗ ಬೇಗ ಹೋಗೋಮಂತ. ಹೋಗಿ ಯಾರ್ಯಾರು ಏನೇನು ಮಾಡತ್ತಾರೆ ನೋಡೋಮಂತ. ಬನ್ನಿ ನಮ್ಮ ಹುಡುಗರು ಕರ್ಕೊಂಡು ಫಸ್ಟ್ ನಾನು ಇದಕ್ಕೆ ಹೋಗ್ಬೇಕನ್ನೋ ಪ್ಲ್ಯಾನಿಂಗ್. ಎಲ್ಲಿಗೆಪ್ಪ ಅಂದರೆ ಕೋಲಾರ ಹೋಗ್ಬೇಕನ್ನ ಗೈಸ್. ಕೋಲಾರ ಹೋಗ್ಬೇಕನ್ನೋ ಪ್ಲ್ಯಾನ್ ಇತ್ತು ಗೈಸ್. ನಾವು ದಂಡುಪಾಳ್ಯ ಗ್ಯಾಂಗ್ ಕರ್ಕೊಂಡು. ಬಟ್ ಅದ್ರಾಗ ಎಷ್ಟು ಜನ ಇವಾಗ ಶ್ರಾವಣ ಮಾಡ್ತಾರೋ, ಎಷ್ಟು ಜನ ಬಿಡ್ತಾರೋ ಐ ಡೋಂಟ್ ನೋ. ಬಟ್ ಹೋಗ್ಬೇಕನ್ನ ಆಸೆ ಗೈಸ್ ನಮ್ಗೆ. ಕೋಲಾರ ಫಿಶ್ ತಿನ್ನಕ ಏನು ಮಾಡ್ತಾರೆ ಗೊತ್ತು ಗೈಸ್. ನಮ್ಮ ದಂಡುಪಾಳ್ಯ ಗ್ಯಾಂಗ್ ಅಂತೂ ಹೇಳೋಕ್ಕಾಗಲ್ಲ ಅವ್ರದ್ದು. ಬರೀ ಡ್ಯೂಟಿ ಅಂತಾರೆ ಗೈಸ್. ಸಿಕ್ಕಾಪಟ್ಟೆ ಡ್ಯೂಟಿ ಅಂತಾರೆ. ಬರೀ ಡ್ಯೂಟಿ ಅಂತಾರೆ ಗೈಸ್. ಅಸಲಿಂದ ಏನಾಗುತ್ತೆ ನೋಡಮ್ಮಂತ ಮುಂದೆ ತೋರಿಸ್ತೀನಿ. ಬನ್ನಿ ಇವಾಗ ಬೇಗ ಹಾಸ್ಪಿಟಲ್ ಸಿಗ್ತೀನಿ. ಹಾಸ್ಪಿಟಲ್ ಡ್ಯೂಟಿ ಮಾಡಿಬಿಟ್ಟು ಗೈಸ್ ಇವಾಗ ಕುಂತೀವಿ ಇಲ್ಲಿ ನಮ್ಮ ಕಣ್ಣಪ್ಪನ ಜೊತೆ. ಕಣ್ಣಪ್ಪ ಏನಾದರೂ ಒಂದಿಷ್ಟು ಮಾತು ಹೇಳಲ್ಲ, ಒಂದು ಸಂದೇಶ ಕೊಡು, ಒಂದು ಮೋಟಿವೇಶನ್ ಸ್ಪೀಚ್ ಹೇಳ ಅವರಿಗೆ, ನಮ್ಮ ಫಾಲೋವರ್ಸ್ಗಳಿಗೆ. ಒಂದು ಡೈಲಾಗ್ ಹೊಡ್ಯ ಗೈಸ್. ಇವಾಗ ಹಿಂದಿನ ಕಾಲದಾಗ ರೀಲ್ಸ್ ಕ್ರಿಯೇಟರ್ ಇದ್ದ. ರೀಲ್ಸ್ ಹೆಂಗಂತ ಗೊತ್ತಾನು, ತಬಡ ಇದು ಕೊಡ್ತದ, ಓನ್ ವಾಯ್ಸ್ ಕ್ರಿಯೇಟರ್. ಇವ ಡೈಲಾಗ್ ಹೊಡ್ತಿದ್ದ ಖತರ್ನಾಕ್. ಬರೇ ಸಾವುಕಾರ ಮ್ಯೂಸಿಕ್ ಅಂತಿದ್ದ ಗೈಸ್. ಈಗ ಒಂದು ಡೈಲಾಗ್ ಹೊಡಿ ಅಂದ್ರೆ ಅಂತ ನಾನು ಎಲ್ಲೋ ಅವಾಗ ಹೊಡಿತಿದ್ದೆ ಅಂದ್ರೆ ಈಗ ಬರ್ತದೆ. ಕ್ರಿಯೇಟರ್ಗಳು ಪಟಕ್ ಬ್ಯಾನ್ ಹೊಡೆದ ಬಿಡ್ತಾರೋ, ಟೈಮ್ ತಗೊಳಲ್ಲ ಹೇಳಿ ಒಂದು. ಗೈಸ್ ಇವಾಗ ಊಟ ಮಾಡಕ್ ಹೊಂಟಿವಿ. ನಾನು ನಮ್ಮ ಕಣ್ಣಪ್ಪ ಇಲ್ಲೇ ಬಾದನ, ನಮ್ಮ ನೋಬಿತಾ ಗೈಸ್ ಅವೆಲ್ಲ ಕೃಷ್ಣ ಇದ್ದಂಗೆ ಬರೀ ಹುಡುಗಿಯ ಸುತ್ತಮುತ್ತನೇ ಇರ್ತಾನವ. ನಾವು ಹೆಂಗೆ ಅಂದ್ರೆ ಇದ್ದಂಗೆ ನಾವು ಪಂಚ ಪಾಂಡವ್ರು ಇದ್ದಂಗೆ ಹುಡುಗಿಯರಿಂದ ದೂರ ಇರ್ತೀವಿ. ಒಂದೇ ಹೆಂಡ್ತಿ ಮಾಡ್ಕೊಳಲ್ಲ. ಸಪ್ರೇಟ್ ಮಾಡ್ಕೋತೀವಿ ಗೈಸ್. ಬೇರೆ ಮಾಡ್ಕೋತೀವಿ. ಬನ್ನಿ ಒಂದು ಡ್ಯಾನ್ಸ್ ಹೊಡಿ, ನಾನು ಪಾರ್ಟಿ ಕೊಡ್ತೀನಿ. ಡ್ಯಾನ್ಸ್ ಹೊಡಿ. ಒಂದು ಡ್ಯಾನ್ಸ್ ಹೊಡೆದೇ ಹೋಗ್ಬೇಕು. ನಾನು ನುಡಿಯೋದ ಬಂದೆ ಅಂದ್ರೆ ಡ್ಯಾನ್ಸ್ ಹೊಡೆದೇ ಹೋಗ್ಬೇಕು. ಡ್ಯಾನ್ಸ್ ಹೊಡಿ ಹೊಡಿ ಪಟ್ನೆ. ನೀ ಯಾಕೆ ಬಂದಿಲ್ಲ ನಮ್ಮ ಕ್ಯಾಮ್ರಾದಾಗ ಸರ್? ಡ್ಯಾನ್ಸ್ ಹೊಡಿಬೇಕು ನೀ. ಹೊಡ್ಡಿ ಪಟ್ನೆ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಪಟ್ನೆ ಅಷ್ಟ ಪಟ್ನೆ ಹಿಂಗೆ ಸೊಂಟರ್ಸ್. ಗೈಸ್ ನಂಗೆ ನೋಡ್ರಿ ಗೈಸ್, ಕ್ಯಾಮ್ರಾಕದ ಪಾರ್ಟಿ ಕೇಳಕತ್ತ ಬಂದ ಡ್ಯಾನ್ಸ್ ಹೊಡ್ಸಿ ಕಳಿಸ್ಬಿಟ್ಟೆ ನೀವು.
ಬನ್ನಿ ಗಾಯ್ಸ್ ಇವಾಗ ಒಂದಿಷ್ಟು ಊಟ ಮಾಡ್ಕೊಂಬರಮಂತ ಊಟ ಮಾಡ್ಕೊಂಡು ಮತ್ತೆ ಅಭ್ಯಾಸ ಇಲ್ಲಿಗೆ ಹೋಗ್ಬೇಕು ಏನು ಮಾಡ್ಬೇಕು ಅನ್ನೋದು ತೋರಿಸ್ತೀನಿ ಅಂತ ನಿಮಗೆಲ್ಲ ನೆಕ್ಸ್ಟ್ ಪ್ಲ್ಯಾನ್ಗಳು ಗಾಯ್ಸ್ ಅಲ್ಲಿಂದ ಇವಾಗ ಒಂದಿಷ್ಟು ಊಟ ಮಾಡೋಕ್ಕಂತೇಳಿ ಬಂದೀವಿ. ನಮ್ಮ ನೋಬಿತಾ ಅವ್ರೇನೋ ಮನ್ಯಾಗ ಲಕ್ಷ್ಮೀ ಪೂಜೆ ಅದಂತ ಅದರಿಂದ ಜಸ್ಟ್ ರೈಸ್ ತೊಗೊಳೋಣ. ಇವಾಗ ಹರಾಮ್ ಕೋರ್ ಎಗ್ರೆಸ್ತಿಲ್ಲ ನೋಡಿ ಗೈಸ್, ನಾನು ಎಗ್ರೆಸ್ತಿಲ್ಲ ಗೈಸ್. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಬನ್ನಿ ಎಗ್ರೆಸ್ತೀನಿ ಅಂತ ಎಗ್ರೆಸ್ ಬರ್ತದೆ. ಇವಾಗ ಎಗ್ರೆಸ್ ರೆಡಿ ಮಾಡಕತ್ತಾರ, ಬಂತಾರೆ ಎಗ್ರೆಸ್ ಸಾಪಾಸಾಟ್ ಮಾಡೋಣ ಅಂತ ಗಾಯ್ಸ್. ಕುಂತ ಸಾಪಾಸಾಟ್ ಗಾಯ್ಸ್. ಅಲ್ಲಿಂದ ಬಂದು ಒಂದಿಷ್ಟು ರೀಲ್ಸ್ ಶೂಟ್ ಮಾಡ್ತಾ ಇದ್ದೆ, ಫೋನ್ ತಂದಿನಿ. ಇವಾಗ ಎಲ್ಲ ಕೆಲಸಗಳು ಜಾಸ್ತಿನೇ ಮಾಡ್ಬೇಕಾಗುತ್ತೆ ಗಾಯ್ಸ್. ಇವಾಗ ನಾವು ಮಾಡ್ತಿರೋ ಕೆಲಸ ಸಾಲ್ತಿಲ್ಲ ನನಗೆ. ಹಾರ್ಡ್ ವರ್ಕ್ ಮಾಡಬೇಕು, ಇದಕ್ಕಿಂತ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡಬೇಕು. ಇದು ಇನ್ನೂ ಜಾಸ್ತಿ ಕಂಡಾಬಿಟ್ಟು ಕಮ್ಮಿ ಗಾಯ್ಸ್ ಇದು. ಅದರ ಸಲುವಾಗಿ ಒಂದಿಷ್ಟೆಲ್ಲ ರೀಲ್ಸ್ ಕಂಟೆಂಟ್ ಶೂಟ್ ಮಾಡೋದು ಎಲ್ಲ ಮಾಡಕತ್ತಿದ್ದೆ ಗಾಯ್ಸ್. ಇವಾಗ ಹೇಗಪ್ಪ ಅಂದ್ರೆ ಇನ್ಮೇಲಿಂದ ತಾಬಡ್ ಆಗ್ಬೇಕಲ್ಲ ನಿಮ್ಗೆ, ಎಲ್ಲ ಮಂದಿಗೆ ಎಂಟರ್ಟೈನ್ಮೆಂಟ್ ಮಾಡಬೇಕು. ಅದ್ರ ಸಲುವಾಗಿ ಫೋನ್ ತಂದು ಕೂತ್ಕೊಳ್ಳಪ್ಪ ಅನ್ಬಾರ್ದು ನೀವು. ಅದ್ರ ಸಲಿಂದ ಚೆಂದಾಗಿ ಒಬ್ಬನೇ ಅದನ್ನ ಗಾಯ್ಸ್. ಅದೇ ಒಂದು ಬೇಜಾರು, ಅದೇ ಒಂದು ಹೈರಾಣ. ಇದು ಒಂದು ಟ್ರೈಪ್ರೋಡ್, ಇದು ನಮ್ಮ ಸಾಥಿ ಭಾಳ ಸಂಗತಿ ಆಗ್ಬಿಟ್ಟದೆ ಗಾಯ್ಸ್. ಇದು ಹಿಡ್ಕೊಂಡು ನಿಂತಿಕ್ಕಿರ ಮತ್ತೆ ಹಂಗೆ ಕಷ್ಟಪಟ್ಟು ವಿಡಿಯೋಸ್ ಮಾಡಬೇಕು. ಬನ್ನಿ ಇವಾಗ ಒಂದಿಷ್ಟು ಮತ್ತೆ ಎಲ್ಲಾದರೂ ಹೋಗಿ ಬರಬೇಕು. ಒಂದಿಷ್ಟು ಕಂಟೆಂಟ್ ಶೂಟ್ ಮಾಡೋದಿತ್ತು ಮಾಡಿದೆ. ಇವಾಗ ಐತಲ್ಲ ಒಂದಿಷ್ಟು ನೋಡಮ್ಮಂತ ಎಲ್ಲಾದ್ರೂ ಚಾಗಿ ಕುಡ್ಯಕ್ಕೆ ಹೋಗಮ್ಮಂತ. ಚಾ ಬಿಟ್ಟಿನಿ ಅಂದ್ರೂ ಒಂದು ರೌಂಡ್ ಎಲ್ಲಾದರೂ ಹೋಗಿ ಬರಬೇಕು. ನೋಡಮ್ಮಂತ ಏನಾಗುತ್ತೋ ನಾನು ಲಿಕ್ಸಿ ನೋಡುವಂತ್ರಿ ಅಂತ ಕುಂತು 1 ಮಿನಿಟ್ ವೇಟ್ ಗಾಯ್ಸ್. ಇವಾಗ ಒಂದಿಷ್ಟು ಕಂಟೆಂಟ್ ಇವಾಗ ಜಸ್ಟ್ ಶೂಟ್ ಮಾಡಿದೆ. ಬಂದು ಮನೆಗೆ ಬಂದು ಎಲ್ಲ ಡ್ರೆಸ್ ಚೇಂಜ್ ಮಾಡೋದು ಶೂಟ್ ಮಾಡಿ, ಚೇಂಜ್ ಮಾಡೋದು ಶೂಟ್ ಮಾಡಿ ಹಂಗೆ ಗಾಯ್ಸ್. ಬನ್ನಿ ಆಮೇಲೆ ಸಿಗ್ತೀನಿ ಅಂತ ಗಾಯ್ಸ್. ಎಲ್ಲಾದರೂ ಹೋಗ್ಬೇಕು ಹೊರಗೆ ತಿರುಗಾಡಕ್ಕೆ. ಅದ್ರ ಸಲ ಬನ್ನಿ. A few moments later. ಗಾಯ್ಸ್ ಇವಾಗ ನಾನು ರೆಡಿ ಕುಂತಿದ್ದೆ. ಒಬ್ರದ್ದು ನಮ್ಮ ಸಿಸ್ಟರ್ ಒಬ್ರದ್ದು ಕಾಲ್ ಬಂದದ. ಅಲ್ಲಿ ಯಾರ್ದೋ ಒಂದು ಪರ್ಷಿಯನ್ ಕ್ಯಾಟ್ ಅಂತ ಗಾಯ್ಸ್. ಅದು ಯಾರೋ ಕಳ್ಕೊಂಡಲ್ಲಿ ಕಾಣುತ್ತದು. ಅವ್ರ ಹತ್ರ 2 ದಿನ ಆಯ್ತು ಹೋಗಿ, ಬಟ್ ಇನ್ನಾದರೂ ಯಾರು ತೊಗೊಂಡೋಗಕ್ಕೆ ಬಂದಿಲ್ಲ ಅಂತ. ಅದಕ್ಕೆ ನಾನು ತೊಗೊಂಬರಕ್ಕೆ ಬಾ ಅಣ್ಣ ತೆಳಗೆ ಫೋನ್ ಹಚ್ಚಾರ. ನೋಡಮಂತ ಗಾಯ್ಸ್, ತೊಗೊಂಬರಮಂತ ತಂದು ವಿಡಿಯೋದಾಗ ತೋರಿಸ್ತೀನಿ. ಯಾರಿಗಾದರೂ ನಿಮ್ದಿತ್ತಂದ್ರೆ ಹೇಳೋವಂತ್ರಿ ಅಂತ, ತೊಗೊಂಡು ಹೋಗುವಂತ್ರಿ ಅಂತ. ಬಟ್ ತೊಗೊಂಬರಕ್ಕೆ ಹೋಗ್ಬನ್ನಿ ಗಾಯ್ಸ್. ಇವಾಗ ಸ್ವಲ್ಪ ನಮ್ಮ ಶಂಕರಾಗರೆ ಯಾರಿಗಾರು ಫೋನ್ ಹಚ್ಬೇಕಲ್ಲ, ಒಬ್ಬನೇ ಅಂತ ಹೋಗೋಕ್ಕಾಗಲ್ಲ. ಅದ್ರ ಸಲುವಾಗಿ ಬನ್ನಿ, ಯಾರಿಗಾದ್ರೂ ಕರ್ಕೊಂಡು ಹೋಗ್ಬೇಕು. ಹೋಗಿ ತೊಗೊಂಡು ಬರಮಂತ. ಬನ್ನಿ ಗಾಯ್ಸ್, ಹೋಗಿ ಬರಮ್, ಬೇಗ ಹೋಗಿ ಬರಮ್. ಬನ್ನಿ ಗಾಯ್ಸ್, ಬನ್ನಿ ಕ್ಯಾಟ್ ಅಂದ್ರೆ ಭಾಳ ಖುಷಿ ಆಗುತ್ತೆ ಗಾಯ್ಸ್ ನನಗೆ. ಅದಕ್ಕೆ ನಮ್ಮ ಸುರಸುಂದರ ಎತ್ತ ಹಾಕೊಂಡು ಸ್ವಲ್ಪ ಅಲ್ಲಿ ಹೇಳಿರೋ ಲೊಕೇಶನ್ ಕೊಂತೀವಿ ಗಾಯ್ಸ್. ಇವಾಗ ಇಲ್ಲಿಂದ ನಾನು ಎಲ್ಲಿ ಇದನ್ನೆಲ್ಲ ಇಲ್ಲಿಂದ ಬಡಿಕ ಮನೆಗೆ ಹೋಗ್ಬೇಕು. ಬನ್ನಿ ಬೇಗ ಹೋಗಿ ಬೇಗ ವಾಪಸ್ ಬರಬೇಕು. ಅಲ್ಲಿ ಒಂದು ಕ್ಯಾಟ್ ತೊಗೊಂಬರೋದು ಗಾಯ್ಸ್. ಬನ್ನಿ ಬೇಗ ಹೋಗಿ ಬೇಗ ವಾಪಸ್ ಬರೋದಂತ ಅಂತ. ಲವ್ ಕ್ಯಾಟ್ಸ ನಿಮ್ಗೆ ಗೊತ್ತದ, ನಮ್ಮ ಸಿಟಿ ಕ್ಯೂಟಿ ಮಿಸ್ ಮಾಡ್ಕೊಂಡು ಭಾಳ ದಿನ ಆಯಿತು. ಅದಕ್ಕೆ ಸಲುವಾಗಿ ಇವಾಗ ಬೇಗ ಹೋಗಿ ತೊಗೊಂಬರ್ಬೇಕನ್ನೋ ಭಾಳ ಆಸೆ. ದೊಡ್ಡದು ಅಂತ ಕ್ಯಾಟ್ ಅಂದ್ರೆ ಯಾರದೋ ಗೊತ್ತಿಲ್ಲ ಅದು. ಅದಕ್ಕೆ ಭಾಳ ಜಾಸ್ತಿ ಅಟ್ಯಾಚ್ಮೆಂಟ್ ಆಗೋದು ಬೇಡ. ಯಾಕಂದ್ರೆ ಬಂದು 2 ದಿನದಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ನನ್ನ ಹತ್ರನೇ ಇರ್ಬೋದು. ನೋಡೋಣ ಏನಾಗುತ್ತೆ ಗಾಯ್ಸ್, ಎಲ್ಲ ತೋರಿಸ್ತೀನಿ ಅಂತ ನಿಮಗೆ. ಬನ್ನಿ ಗಾಯ್ಸ್ ನೋಡ್ರಿ ಗಾಯ್ಸ್, ಇಲ್ಲಿ ತೊಗೊಂಡು ಹೊಂಟಿವಿ. ನಮ್ಮ ಕ್ಯಾಟ್ ತೊಗೊಂಬಂದ್ವಿ. ಅಲ್ಲಿದೆ ನಮ್ದಲ್ಲ, ಯಾರ್ದು ಗೊತ್ತಿಲ್ಲ ಅದನ್ನು. ಬನ್ನಿ ಯಾರ್ದು ಏನು ಅನ್ನೋದು ಮುಂದೆಲ್ಲ ತಿಳ್ಕೊಳ್ಳೋಮಂತ. ಫಸ್ಟ್ ಅದು ಕ್ಯಾಟ್ ತೆಗೆದು ನೋಡೋಮಂತ. ಯಾವುದದ ಕ್ಯಾಟ? ಪರ್ಷಿಯನ್ ಕ್ಯಾಟ್ ಅಂತ ಹೇಳ್ಯಾರ. ನಮ್ಮ ಸುರಸುಂದರನು ಪರ್ಷಿಯನ್ ಕ್ಯಾಟ್ ಯಾವ್ದು ಅಂತ ಹೇಳಕತ್ತಾನ. ಯಾವುದದ ನಮಗೂ ಗೊತ್ತಿಲ್ಲ ಇನ್ನು. ಮೇಲೋಗಿ ಓಪನ್ ಮಾಡಿ ತಗೊಂಡು ನೋಡೋಮಂತ ಯಾವುದದು ಕ್ಯಾಟ್ ಅನ್ನೋದು. ಪಾಪ ನಮ್ಮ ಥರನೇ ಬೇರೆದವ್ರನ್ನ ಸಾಕಿರ್ತಾರಲ್ಲ, ಅವರಿಂದ ಮಿಸ್ ಆಗಿರುತ್ತೆ. ನೋಡೋಮಂತ ಆದಷ್ಟು ಅವ್ರ ಮನೆಗೆ ತಲುಪ್ಸೋಕೆ ಟ್ರೈ ಮಾಡ್ತೀನಿ. ಆದಷ್ಟು ಗೈಸ್ ಅವ್ರ ಮನೆಗೆ ತಲುಪ್ಸೋಕೆ ಟ್ರೈ ಮಾಡ್ತೀನಿ ಅಂತ. ಬನ್ನಿ ಇವಾಗ ಓಪನ್ ಮಾಡಿ ತೋರಿಸ್ತೀನಿ ಅಂತ ಸತ್ತಳ್ರಿ. ಅಲ್ಲಿಂದ ನಮ್ಮ ಇದು ಕ್ಯಾಟಿಗೆ ತೊಗೊಂಬಂದೆ ಗೈಸ್. ಯಾವ್ದು ಕ್ಯಾಟ್ ಅನ್ನೋದು ತೋರಿಸ್ತೀನಿ ತಡ್ರಿ. ನನಗಂತೂ ಫುಲ್ಲ ಪರ್ಷಿಯನ್ ಕ್ಯಾಟ್ ಅನಿಸ್ತಾ ಇಲ್ಲ, ಅಂದರೆ ಏನದ ಗೊತ್ತಿಲ್ಲ. ಅದಕ್ಕೆ ಬಂದು ಒಂದಿಷ್ಟು ಫುಡ್ ಹಾಕಿನ ಗೈಸ್. ಫುಡ್ ತಿನ್ನಾಕತ್ತದ. ಭಾಳ ಶಾಣೆ ಅದ ಗೈಸ್ ಇದು. ಅಂದರೆ ಸಂಬೈತದ, ಯಾರೋ ಸಾಕಿದ್ದೇ ಬೇಕದಿದ್ದು. ಗಲ್ಲಿ ಬೇಕಂತ ಅಲ್ಲ ನೋಡ್ರಿ, ಹಿಂಗೆ ಕೈ ಆಡ್ಸೋದು ಗಲ್ಲಿ ಬೇಕು ಸುಮ್ಕೊಂಡ್ರಲ್ಲ. ಆ್ಯಂಡ ಚೀಲ್ದಾಗ ಸುಮ್ಕೊಂಡಿರ್ತೀರ, ಊರಾಗ ಬರೋ ಸುಮ್ಕೊತಿದ್ ಗೈಸ್. ಒಟ್ಟ ದಾಂದ್ಲಿ ಮಾಡಿಲ್ಲ, ಏನು ಮಾಡಿಲ್ಲ. ನೋಡೋಮಂತ ಹಿಂದಿಗೆ ಸ್ವಲ್ಪ ಹೇಳ್ತೀನಿ ಅಂತ ಹೇಳಿ. ಅದಕ್ಕೊಂದು ಊಟ ಒಳ್ಳೆ ಚೆಂದಾಗಿ, ಆಮೇಲೆ ಕೈ ಹಿಡಿದು ಚೆಂದಾಗಿ ಅದ್ರ ಮುಖ ತೋರಿಸ್ತೀನಿ ನಿಮಗೆ ನೋಡುವಂತ ಗೈಸ್. ಈ ಬೆಕ್ಕಿನ ಮಾಲಕರು ಯಾರದಾರ ಗೊತ್ತಿಲ್ಲ ಗೈಸ್, ಭಾಳ ಮಿಸ್ ಮಾಡ್ಕೋತಿರ್ತಾರ ಅಂತ ಅನ್ಕೊಂಡಿನಿ. 2 ಡೇಸ್ ಆಯ್ತಂದ. ನಮ್ಮ ಒಬ್ಬರು ಸಿಸ್ಟರ್ ಇದ್ರಲ್ಲ, ಈ ಬೆಕ್ ಕೊಟ್ಟವರು. ಆ ಸಿಸ್ಟರ್ ಹಾಸ್ಟೆಲ್ ಒಳಗಿತ್ತಂತ. 2 ಡೇಸ್ ತನಕ ಅವ್ರು ನೋಡ್ಕೊಂಡಾರ. ಯಾರಾದ್ರು ಬಂದು ಕೇಳ್ತಾರೆ ನೋಡ್ತಾರೆ ಅಂತ ಹೇಳಿದ್ರೆ, ಬಟ್ ಯಾರು ಕೇಳಿಲ್ಲ ಅಂತ. ಲಾಸ್ಟಿಗೆ ನನಗೆ ಕಾಲ್ ಮಾಡಿದ್ರು. ಅಂದರೆ ನಾನು ಹೇಳಿದ್ನಿಲ್ಲ 4-5 ವಿಡಿಯೋದಾಗ, ಯಾರಾದರೂ ಬೇಕಿದ್ರೆ ನೋಡ್ರಿ ಅಂತ ಹೇಳ್ಕೊಂಡು ನಮ್ಮ ಕಾಲೇಜ್ದವ್ರವರು ಗೊತ್ತದವ್ರಿಗೆ ನಾನು ಯಾವ ಥರ ಪ್ರೀತಿ ಮಾಡ್ತೀನಿ, ಯಾವ ಥರ ನೋಡ್ಕೋತೀನಿ ಅಂತ ಹೇಳಿದ್ರೆ. ಅದ್ರ ಸಲುವಾಗಿ ಅಣ್ಣ ಸಾಯ್ತದಣ್ಣ ಬೇಗ ಬಾ ಅಂತಂದರು. ನಮ್ಮ ಕ್ಯೂಟಿದಾಗ ಕೊಳ್ಳಂದು ಹಾಕಿನದಾಗ ಅದ್ರಾಗೇನು ಕೊಳ್ಳಂದಿರಲಿಲ್ಲ, ನಮ್ಮ ಕ್ಯೂಟಿದೆ ಹಾಕಿನ ಗೈಸ್. ಬಟ್ ನೋಡಮ್ಮಂತ ಯಾರಾದರೂ ವಿಡಿಯೋ ನೋಡ್ತಿದ್ರಿ ಅಂದ್ರೆ ಅವ್ರ ಮನೆಯವರಿಗೆ ತಲುಪಿಸ್ರಿ, ಆದಷ್ಟು ಶೇರ್ ಮಾಡಿರಿ. ಆ ಬೆಕ್ಕನ್ನು ಅವ್ರ ಮನೆಗೆ ತಲುಪಿಸೋ ಕಾರ್ಯ ಮಾಡಮಂತ. ನನಗಂತೂ ನಮ್ಮ ಕ್ಯೂಟಿ ಕಳ್ಕೊಂಡಾಗೆ ಭಾಳ ನೋವಾಗ್ಯದ. ಅದರಿಂದ
ಅವರ ಫೀಲಿಂಗ್ ನನಗೆ ಗೊತ್ತಾಗುತ್ತಾ. ಮೊದಲೇ ಪರ್ಷಿಯನ್ ಕ್ಯಾಟ್ ಗೈಸ್, ಅಂದರೆ ಬ್ರೀಡ್ ಫುಲ್ ಬ್ರೀಡ್ ಅದ, ಅರ್ಧಂಬರ್ಧ ಬ್ರೀಡ್ ಅದ, ಐ ಡೋಂಟ್ ನೋ. ಬಟ್ ಫ್ಯಾನ್ಸಿ ಬೇಕದ, ಅದ್ರ ಸಲ ನಾನು ಸಾಕಿರ್ತಾರೆ. ಆ್ಯಂಡ್ ಅದು ಫುಡ್ ಐತಿಲ್ಲ, ಬೆಕ್ಕಿ ಐತೆ ನಮ್ಮ ಕ್ಯಾಟ್ ಸಿಗುತ್ತೆ ಫುಡ್ ತಂದಿದೆ ಮೊದಲು. ಅದು ಇನ್ನೂ ಅನ್ಬಾಕ್ಸ್ ಮೆಟೀರಿಯಲ್ ಅಷ್ಟೇ ಇತ್ತದು. ಅದ್ರ ಸೌಂಡ್ ಕೇಳಿ ಓಡಿ ಬಂತದು, ಅಂದರೆ ಫುಡ್ಡಾಗಿ ಬೆಳೆಸಿದ ಬೇಕಾದಿದ್ದು. ಅದ್ರ ಸಲುವಾಗಿ ನೋಡೋಮಂತ ಗೈಸ್, ಆದಷ್ಟು ನೀವು ಶೇರ್ ಮಾಡಿರಿ. ಆ್ಯಂಡ್ ನಿಮ್ದು ಯಾರಾದರೂ ಬೇಕಿತ್ತು, ನೀವು ಯಾರಾದರೂ ವಿಡಿಯೋ ನೋಡ್ತಿದ್ರಿ ಅಂದ್ರೆ ನಾನು ಇನ್ಸ್ಟಾದಾಗ ಹೋಗಿ DM ಮಾಡಿರಿ, ನೋಡೋಮಂತ ನಿಮಗೆ ತಲುಪ್ಸಕ್ಕೆ ಟ್ರೈ ಮಾಡ್ತೀನಿ ಅಂತ ಗೈಸ್. ನೋಡಿ ಕ್ಯಾಟ್, ಇದ್ರ ಹೆಸರು ಏನಂತನೂ ಗೊತ್ತಿಲ್ಲ. ಸ್ವೀಟಿ ಅಂತ ಅದ್ರ ನೋಡಲ್ಲ, ಏನು ಅದ್ರ ನೋಡಲ್ಲ. ಇವ್ ನೋಡೋಣ ನಮ್ಮ ಸ್ವೀಟಿ ನೆನಪಲ್ಲ ಗೈಸ್. ನಮ್ಮ ಸ್ವೀಟಿ ಕಳ್ಕೊಂಡು ಏನಿಲ್ಲ ಅಂದ್ರೆ ಒಂದು ತಿಂಗಳ ಮೇಲೆ ಐತಿ ಗೈಸ್. ನಾನು ಬೇರೆ ಕಡೆ ಹೇಳಿಟ್ಟಿದ್ದೆ ಗೈಸ್ ತರಿಸ್ಬೇಕಂತೇಳಿ, ಇನ್ನೂ 10 days ಒಳಗೆ ಬರ್ತಾವೆ ಅವು. ಬಟ್ ಇದು ಒಂದು ಅವ್ರ ಮನೆಗೆ ತಲ್ಸಕ್ಕೆ ಟ್ರೈ ಮಾಡೋಣ ಗೈಸ್, ಆದಷ್ಟು ನೋಡೋಮಂತ ಏನಾಗುತ್ತೆ ಅನ್ನೋದು ಮುಂದಿಂದು. ನಾನಂತೂ ಇದಕ್ಕೆ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಅವ್ರ ಮನೆ ಬಿಟ್ಟು ಹೊಡ್ಬಂದು ಮತ್ತು ನನ್ನ ಹತ್ರ ಏನಿರಲ್ಲ. ಬಟ್ ಭಾಳ ಫ್ರೆಂಡ್ಲಿ ಅದ ಗೈಸ್, ಅದು ಒಟ್ಟು ಭಾಳ ಫ್ರೆಂಡ್ಲಿ ಅದು ಬೇಕಾ ನೋಡಿ. ಸಾಕಿದ ಬೇಕೇ ಅದು ಫ್ರೆಂಡ್ಲಿ ಬೇಕದ ನೋಡಿ, ಎಷ್ಟು ಫ್ರೆಂಡ್ಲಿ ಅದು ಬೇಕಿದು. ಅದ್ರ ಸಲುವಾಗಿ ಗೈಸ್, ಯಾರಾದರೂ ಅವ್ರ ಮನೆಯವ್ರು ಯಾರಾದರೂ ನೋಡ್ತಿದ್ರಿ ಮಾಡ್ತಿದ್ರಿ ಅಂದ್ರೆ ಅವ್ರಿಗೆ ಶೇರ್ ಮಾಡಿ ಗೈಸ್ ಆದಷ್ಟು. ಬನ್ನಿ, ಇದು ಅಷ್ಟು ಊಟ ಗೀಟ ಮಾಡ್ಸೀನಿ. ನಾನೊಂದಿಷ್ಟು ಊಟ ಮಾಡ್ಕೋಬೇಕು ಗೈಸ್, ಅದಕ್ಕೆ ಅಡುಗೆ ಮಾಡ್ಕೊಂಡು ನಾವು ತಿನ್ನೋಮಂತ ತಿಂದಕ್ಕೆ ನೋಡೋಮಂತದ್ದು. ಅದೊಂದು ಭಾಳ ವರ್ಷ ಅಂತದೆ, ಎಲ್ಲಿ ಓಡೋಗಲ್ಲ ಅನ್ಸುತ್ತ. ನೋಡೋಮಂತ ಏನಾಗುತ್ತೆ ಗೈಸ್. ನಮ್ಮ ಆ ಬೆಕ್ಕಿನ ಗದ್ದಲದೊಳಗೆ ಊಟ ಮಾಡ್ಕೊಳ್ಳೋದು ನೆನಪಿಲ್ಲ, ಏನೂ ನೆನಪಿಲ್ಲ ಗೈಸ್. ನಮ್ಮ ಆಲಿಯಾ ಭಟ್ ಅವ್ರ ಮನೆ ಕಡೆಯಿಂದ ಕಿಚಡಿ ಕಳ್ಸ್ಯಾರ ಗೈಸ್. ಕಿಚಡಿಯೋ ಏನು ಗೊತ್ತಿಲ್ಲ ಗೈಸ್. ಅದು ದಾಲ್ ಬಾತೋ ಇಲ್ಲ ರೈಸ್ ಬಾತು ಏನೋ ಅಂತಾರೆ ಗೈಸ್, ನನಗೆ ಗೊತ್ತಿಲ್ಲ. ಬಟ್ ಫಸ್ಟ್ ಟೈಮ್ ತಿನ್ನತ್ತೀನಿ ನಾನು, ಮಸ್ತ್ ಮಾಡ್ರಿ. ಇದನ್ನು ತಿಂದು ಇದೇನು ನಮಗೇನು ಸಾಲಲ್ಲ. ಸೊ ಇದನ್ನು ತಿಂದು ಮತ್ತೆ ಒಂದಿಷ್ಟು ಏನಾದರೂ ಸಾಂಬಾರು ಮಾಡ್ಕೊಳ್ಳೋಮಂತ. ರೊಟ್ಟಿ ಅದಾವ, ರೊಟ್ಟಿ ಜೊತೆ ಶಿಸ್ತು ಮುರ್ಕೊಂಡು ಸೆಟ್ ಮಾಡಿಬಿಡಂತೆ ಗೈಸ್. ಬನ್ನಿ ಬೇಗ ಇದನ್ನು ಸೆಟ್ ಮಾಡ್ತೀನಿ. ನಮ್ಮ ಆ ಕ್ಯಾಟ್ ಅಲ್ಲಿ ಅಡುಗೆ ಮನೆಯಾಗ ಕೂತದ, ನೋಡೋಣಂತ ಬೇಗ ಊಟ ಮಾಡ್ಕೊಂಡು ಬನ್ನಿ ಗೈಸ್. ಗೈಸ್ ಅಡುಗೆ ಅಂತೂ ಮಾಡ್ಕೊಂಡಿದ್ದೀನಿ. ಒಂದಿಷ್ಟು ಟಮಾಟಿ ಸಾಂಬಾರು, ಒಂದಿಷ್ಟು ಉಳ್ಳಾಗಡ್ಡಿ, ಒಂದಿಷ್ಟು ರೊಟ್ಟಿ ಮುರ್ಕೊಂಡು ಅದನ್ನೇ ಸೆಟ್ ಮಾಡ್ತೀನಿ ಗೈಸ್. ಇವಾಗ ಸೆಟ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಅಂತ ನಿಮಗೆ ಗೈಸ್. ಊಟ ಅಂತೂ ಆಯ್ತು ಗೈಸ್. ಇವಾಗ ನಮ್ಮ ಈ ನ್ಯೂ ಕ್ಯಾಟ್ನ ಒಂದಿಷ್ಟು ಊಟ ಹಾಕ್ಬೇಕು ಗೈಸ್. ಅದಕ್ಕೆ ಫುಡ್ ಅದ, ಇಲ್ಲಿ ಫುಡ್ ಇದೆ ನೋಡಿ ಗೈಸ್. ಫುಡ್ ಇದನ್ನೇ ನಮ್ಮ ಸ್ವೀಟಿಗೆ ಅಂತ ತಂದಿದ್ದು. ಸೀಲ್ನು ಓಪನ್ ಮಾಡಿರಲಿಲ್ಲ, ಅವಾಗ ತಂದ ನಮ್ಮ ಸ್ವೀಟಿ ಓಡೇ ಬಿಡ್ತು, ಅಂದರೆ ಎತ್ತಾಕೊಂಡು ಹೋದ್ರು. ಬಟ್ ಇದನ್ನು ಹಂಗೆ ಒಂದದ, ಬಟ್ ನಾವು ಎತ್ತಾಕೊಂಡು ಬಂದಿಲ್ಲ ಗೈಸ್. ರಾತ್ರಿ ಏನಾದ್ರು ರಸವಾಗ್ಲಿ ತಿನ್ಲಿ ಗೈಸ್, ತಿನ್ಲಿ. ಇದು ನೋಡ್ರಿ ಈ ಥರ ಅದ. ಓಯ್ ಟೈಗರ್, ಅದು 2 ದಿನ ಆಯ್ತಲ್ಲ, 2 ದಿನ ಎಷ್ಟು ದಿನ ಆಯ್ತು ಗೊತ್ತಿಲ್ಲ ಅದು ಮನೆ ಬಿಟ್ಟು. ಬಟ್ ಅದು ಸ್ವಲ್ಪ ಹೊಲಸಾಗ್ಯದ ಗೈಸ್. ಅದು ಕಂಡಪಟ್ಟಿ ಒಂದಷ್ಟು ಹೊಲಸಾಗ್ಯದ ನೋಡ್ರಿ ಇಲ್ಲಿ ಹೆಂಗದ. ಫುಲ್ ಆ್ಯಕ್ಟಿವ್ ಅದ ಗೈಸ್. ಅದು ಏನು ಆ್ಯಕ್ಟಿವ್ ಇಲ್ಲ ನಂಗಿಲ್ಲ, ಫುಲ್ ಆ್ಯಕ್ಟಿವ್ ಅದ ನೋಡಿ, ಫುಲ್ ಆ್ಯಕ್ಟಿವ್ ಅದ ಗೈಸ್ ಅದು. ಅದಕ್ಕೆ ಗೈಸ್ ಅದಕ್ಕನ್ನ ನೋಡಬೇಕು. ಯಾರಾದರೂ ಈ ವಿಡಿಯೋದಾಗ ನೋಡ್ತಿದ್ರಿ ಅಂದ್ರೆ, ಈ ಬೆಕ್ಕಿನ ಮಾಲಕರು ಯಾರಾದರೂ ಇದ್ರಿ ಅಂದ್ರೆ, ಅದು ಗೊತ್ತಿರಲಿಲ್ಲ ಅಂದ್ರೆ ನಾನು ಬಯೋದಾಗೂ ಹಾಕಿರ್ತೀನಿ ಇವತ್ತಿನ ವಿಡಿಯೋದಾಗ. ಕ್ರೆಜಿನ್ಸನ್ 02 ಅಂತ ಆಗಿರ್ತೀನಿ ಗೈಸ್. ಅದಕ್ಕೆ ಹೋಗಿ ಮಾಡಿರಿ, ಕ್ರೆಜಿನ್ಸನ್ 02 ಅದಕ್ಕೆ ಹೋಗಿ DM ಮಾಡಿರಿ, ಮೆಸೇಜ್ ಮಾಡಿರಿ. ನಾನು ಅದಕ್ಕೆ ಒಂದಿಷ್ಟು ಕ್ವಶನ್ಸ್ ಹೋಗಿ ಕೇಳ್ತೀನಿ, ಅದಕ್ಕೆ ಆನ್ಸರ್ ಕರೆಕ್ಟ್ ಕೊಟ್ಟಂದ್ರೆ ಈ ಬೆಕ್ಕನ್ನು ನಿಮ್ಗೆ ತೊಗೊಂಡು ಹೋಗಕ್ಕೆ ಬಿಡ್ತೀನಿ. ಕ್ವಶನ್ಸ್ಗಳಲ್ಲಕ್ಕೆ ಭಾರಿ ನಾನು ಕರ್ನಾಟಕ ಕೋಟ್ಯಾಧಿಪತಿ ಆ ಟೈಪ್ ಕ್ವಶನ್ಸ್ ಅಲ್ಲ ಗೈಸ್, ಬೆಕ್ಕಿನ ರಿಲೇಟೆಡ್. ಅಂದರೆ ಈ ಬೆಕ್ಕು ನಿಮ್ಮದೇ ಅಂತ ನಾನು ಹೆಂಗೆ ನಂಬಬೇಕು ನೋಡಿರಿ, ಎಷ್ಟು ಕ್ಯೂಟ್ ಅದ. ಸಿಕ್ಕಾಪಟ್ಟೆ ಫ್ರೆಂಡ್ಲಿ ಐತೆ, ಸಿಕ್ಕಾಪಟ್ಟೆ. ಅಂದರೆ ಹೊಸ ಮನೆಗಳಿಗೆ ಯಾರಾದ್ರು ಹೊಸಬ್ರ ಹತ್ರ ನೋಡಿದ್ರೆ ಬೆಕ್ಕು ಓಡಿರ್ತಾವ. ಬೆಕ್ಕಿನ ನೇಚರ್ ಹತ್ರ ಇರಲ್ಲ. ಒಬ್ರು ಮಾಲೀಕರು ಅಂತ ಇದ್ರೆ ಇದಕ್ಕೂ ಆ ಮಾಲೀಕರ ಜೊತೆ ಇರ್ತಾವ. ಅದು ಬಿಟ್ಟರೆ ಬೇರೆದವ್ರು ಬಂದ್ರೆ ಓಡಿ ಬಿಡ್ತಾವ ಗೈಸ್, ಆ ಥರ ಇರ್ತಾವ. ಬಟ್ ಈ ಬೆಕ್ಕು ಆ ಥರ ಇಲ್ಲ ಗೈಸ್, ಫುಲ್ ಫ್ರೆಂಡ್ಲಿ ಬೇಕದ. ಸಿಕ್ಕಾಪಟ್ಟೆ ಟ್ರೆಂಡಾಗಿ ಸಾಕ್ಯಾರ ನೋಡ್ರಿ ಗೈಸ್. ಯಾವ ಥರ ಹೋಗುತ್ತಾ ಅಲ್ಲೇ ಈ ಬೆಡ್ ಮೇಲೆ ಮಲ್ಕೊಳ್ಳುತ್ತಾ. ಒಳ್ಳೇದೇ ಅದ ಗೈಸ್, ಬೆಸ್ಟ್ ಅದ. ಬಟ್ ಅದಕ್ಕೆ ಮಾಲೀಕರು ಯಾರು ಅನ್ನೋದು ನಮ್ಗೆ ಗೊತ್ತಾಗಬೇಕಲ್ಲ. ಅದಕ್ಕೆ ಯಾರಾದರೂ ಇದ್ರಿ ಅಂದ್ರೆ ಬೇಗ ಹೋಗಿ DM ಮಾಡಿರಿ. ಆ್ಯಂಡ್ ಅದ್ರದ್ದು ನಿಮ್ಮ ಹತ್ರ ಫೋಟೋಸ್ ಇದ್ದೇ ಇರ್ತಾವಲ್ಲ, ನಿಮ್ಮ ಬೆಕ್ ಸಾಕಿರ್ತೀರಿ ಅಂದ್ರೆ ಇಷ್ಟು ದೊಡ್ಡದಾಗಿದೆ ಅಂದ್ರೆ ಅದ್ರದ್ದೊಂದು ಫೋಟೋಸ್ ಇಲ್ಲ. ಅದ್ರದ್ದು ಫೋಟೋಸ್ ಇದೆ ಅಂದ್ರೆ 1-2 ಫೋಟೋಸ್ಗಳು ಹಾಕ್ರಿ, ನೋಡ್ತೀನಿ. ಸರಿ ಇತ್ತಂದ್ರೆ ಕರೆಕ್ಟ್ ಇತ್ತಂದ್ರೆ ನಾನು ಕೊಡ್ತೀನಿ ಅಂತ ಗೈಸ್ ನಿಮ್ಗೆ ವಾಪಸ್. ಅದ್ರದ್ದೇನು ಟೆನ್ಷನ್ ತೊಗೊಳ್ರಿ ಬೆಕ್ಕಿಂದು. ನನಗೂ ಗೊತ್ತು ಅನ್ನೋ ಯಾವ ಥರ ಇರ್ತದೆ ಅನ್ನೋದು, ಯಾವ ಥರ ಕಾಳಜಿಯಿಂದ ಸಾಕಿರ್ತೀವಿ. ಚಿಕ್ಕದಾಗಿಂದ ದೊಡ್ಡದಾಗಿರ್ತಾನೆ ಎಷ್ಟು ಕಾಳಜಿಯಿಂದ ಸಾಕಿರ್ತೀವಿ. ಬಟ್ ಅದು ಕಳ್ಕೊಂಡಾಗ, ಅದು ಎಲ್ಲಾದರೂ ಹೋದಾಗ ಮಾತ್ರ ಯಾವ ಥರ ನೋವಾಗುತ್ತೆ ನಮಗೂ ಗೊತ್ತು. ಐನೋ ನಮ್ಮ ಸ್ವೀಟಿ ಕಳ್ಕೊಂಡು ಇಲ್ಲಿವರೆಗೂ 1-2 ತಿಂಗಳು ಅದಕ್ಕೆ ಬಂತು ಗೊತ್ತಿಲ್ಲ ಗೈಸ್. ಸಿಕ್ಕಾಪಟ್ಟೆ ದಿನ ಆಯಿತು, 1 ತಿಂಗಳು 1.5 ತಿಂಗಳ ಮೇಲೆ ಆಯಿತು. ಬಟ್ ನಮ್ಮ ಸ್ವೀಟಿ ಯಾರು ಎತ್ತಾಕೊಂಡೋದ್ರು ಇನ್ನೋದ್ರು ಕೊಟ್ಟಿಲ್ಲ. ನಮ್ಮ ಥರ ಯಾರಿಗೂ ಮನಸ್ಸಿಲ್ಲ ಗೈಸ್, ಒಬ್ಬರಿಗೆ ಮನಸ್ಸು ನೋಯಿಸ್ಲಕ್ಕ ನನಗೆ ಇಷ್ಟ ಆಗಲ್ಲ. ನನಗೆ ಅನ್ಕೊಂಡು ಇಟ್ಕೋಬೋದಿತ್ತು, ನನ್ನ ಹತ್ರ ಬೇಕಿರಲಿಲ್ಲ. ನಾನು ಹುಡುಕಾಡ್ತಿದ್ದೆ,
ಅದ್ರ ಸಲುವಾಗಿ ಇಟ್ಕೋಬೋದಿತ್ತು ಬೇಕನ್ನ ಯಾರಿಗೆ ತೋರಿಸ್ತಾರೆ ಮಾಡಲಾರ್ದು ಆಮೇಲೆ ಒಬ್ಬರಿಗೆ ನಮ್ದು ಹಿಂಗಿತ್ತು ಗೈಸ್, ನಮ್ದು ಫ್ರೆಂಡ್, ನಮ್ದು ಫ್ಯಾಮಿಲಿ ಹಿಂಗೆ ಏನಾದ್ರು ಹೇಳ್ಬೋದಿತ್ತಲ್ಲ. ಬಟ್ ನಾನು ಸುಳ್ಳು ಹೇಳಕ್ಕೆ ಇಷ್ಟಪಡಲ್ಲ. ಒಬ್ಬ ಫ್ಯಾಮಿಲಿ ಅವರು ಭಾಳ ಪ್ರೀತಿಯನ್ನು ಸಾಕಿರ್ತಾರೆ ಈ ಬೆಕ್ಕನ. ಅದ್ರ ಸಲುವಾಗಿ ತಳಗೆ ನಾನು ವಾಪಸ್ ಅವರ ಫ್ಯಾಮಿಲಿಗೆ ಕಳ್ಸಕ್ಕೆ ಇಷ್ಟಪಡ್ತೀನಿ. ಬಟ್ ಸಿಗಲಿಲ್ಲ ಮಾಡಲಿಲ್ಲ ಅಂದ್ರೆ ಇಟ್ಸ್ ಓಕೆ, ನಾನು ಇಟ್ಕೋತೀನಿ ಗೈಸ್. ನೋಡೋಣ ಆದಷ್ಟು ಅವ್ರ ಫ್ಯಾಮಿಲಿಗೆ ಅದರ ಕುಟುಂಬಕ್ಕೆ ಅಂದರೆ ಅವರದ್ದೇ ಆದ ಒಂದು ಫ್ಯಾಮಿಲಿ, ಬೆಕ್ಕಿನ ಒಂದು ಫ್ಯಾಮಿಲಿ ಇರ್ತಲ್ಲ, ಆ ಫ್ಯಾಮಿಲಿಗೆ ಕೂರ್ಸಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕಡೆಯಿಂದ ಆದಷ್ಟು ಟ್ರೈ ಮಾಡ್ತೀನಿ. ಯಾರು ನೀವು ಇನ್ನೂ ವಿಡಿಯೋಸ್ ನೋಡ್ತಿದ್ದಿರಲ್ಲ, ನೀವು ಬಿಜಾಪುರದ ಯಾರಾದರೂ ಲೋಕಲ್ ನೋಡ್ತಿದ್ದೀರಿ ಅಂದ್ರೆ ಶೇರ್ ಮಾಡಿರಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ. ನಿಮ್ಗೆ ಯಾರು ನಿಮ್ಮ ಪರಿಚಯದವ್ರು ಇದ್ರು ಅಂದ್ರೆ ಅವ್ರಿಗೆ ಶೇರ್ ಮಾಡಿರಿ ವಿಡಿಯೋಸ್ನ. ಆದಷ್ಟು ಶೇರ್ ಮಾಡಿ ಗೈಸ್. ಈ ಬೆಕ್ಕನ್ನ ಅವ್ರ ಮನೆಗೆ ತಲುಪ್ಸಕ್ಕೆ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಬಿಟ್ಟು ಶೇರ್ ಮಾಡಿ ಗೈಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮನೆ ನೋಡಿ ಆ ಬೆಕ್ಕನ್ನು ನೋಡಂತೂ ನನಗೆ ಫುಲ್ ಅಂದ್ರೆ ವೀಕ್ ಆಗ್ಯದ. ಏನೋ ಎಷ್ಟು ದಿನ ಆಗ್ಯದ ಗೊತ್ತಿಲ್ಲ ಮನೆ ಬಿಟ್ಟು. ಅದ್ರ ಸಲುವಾಗಿ ಫುಲ್ ವೀಕ್ ಆಗ್ಯದ. ಫುಡ್ ಹಾಕಿನಿ, ಫುಡ್ಡೇ ತಿನ್ನೋದು ಕಾಣುತ್ತೆ, ಅದಕ್ಕೆ ಫುಡ್ ಹಾಕಿನಿ ಗೈಸ್. ನನ್ನ ಹತ್ರ ಫುಡ್ ಇತ್ತಲ್ಲ, ಸೀಲ್ ಪ್ಯಾಕ್ ಇತ್ತು, ಸೀಲ್ ಓಪನ್ ಮಾಡಿ ಹೊಸದ ಫುಡ್ ಅದಕ್ಕೆ ಹಾಕಿನಿ. ಫಸ್ಟ್ ಫುಡ್ ಅಂತ ತಿನ್ನೋದ. ನಾಳೆ ವೇಟ್ ಮಾಡ್ಬೇಕು ಗೈಸ್, ಇದು ಬೆಕ್ಕ ಯಾರ್ದು ಏನೋ ನೋಡ್ಬೇಕಂತ. ಎಷ್ಟು ಜನ ಕಮೆಂಟ್ ಮಾಡಿದ್ರಿ, ಎಷ್ಟು ಜನ ನೋಡಿದ್ರಿ ಅಂತ ನೋಡ್ಬೇಕು. ಐ ಥಿಂಕ್ ಆದಷ್ಟು ಅವ್ರ ಮನೆಗೆ ತಲುಪಿದ್ರೆ ಸಾಕು ಅಂತ ನಾನು ಅಷ್ಟು ಆಸೆಗೆ. ನಾ ಮತ್ತೊಂದು ತಂದು ಚಿಕ್ಕದಿದ್ದ ತಂದು ದೊಡ್ಡದು ಮಾಡೋಮಂತ. ಬಟ್ ದೊಡ್ಡದಾದ ಇರ್ತದ ಗೈಸ್, ಎಲ್ಲಿಗೂ ಹೋಗಲ್ಲ. ಹೊರಗೆ ನಾವು ಬಾಗಲು ತೆಗೆದು ಓಪನ್ ಮಾಡಿಬಿಟ್ರು ಹೊರಗೆ ಹೋಗಿ ವಾಪಸ್ ಒಳಗೆ ಬರಾಕತ್ತ, ಅಷ್ಟು ಫ್ರೆಂಡ್ಲಿ ಅದು ಬೇಕಿದು. ಅದ್ರ ಸಲ ಅವ್ರ ಮಾಲೀಕರ ಹತ್ರ, ಅವನೊಬ್ಬರ ಮಾಲೀಕರ ಇರ್ತಾರಲ್ಲ ಅವ್ರ ಹತ್ರ ಕಳ್ಸ್ಬೇಕನ್ನ ನನ್ನ ಆಸೆ. ಅದ್ರ ಸಲ ಗೈಸ್ ಆದಷ್ಟು ಶೇರ್ ಮಾಡಿ ಗೈಸ್, ಈ ಬೆಕ್ಕಿನ ಮಾಲೀಕರು ಸಿಗೋವರೆಗೂ. ಇದ್ರ ಹೆಸರು ಏನಾದ ಅನ್ನೋದು ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹೆಸರುಗಳು ಹೋದ್ರೀನಿ. ನೋಡಿ ಎಷ್ಟು ಕ್ಯೂಟ್ ಅದಂದ್ರೆ ನೋಡ್ರಿ, ಅದು ಕ್ಯೂಟ್ ಅದ ಗೈಸ್, ಫುಲ್ ಕ್ಯೂಟ್ ಅದ. ಅದಕ್ಕೆ ಇವ್ರ ಮಾಲೀಕರಿಗೆ ಹುಡುಕಾಡ್ಬೇಕು ನಾನು. ಅದ್ರ ಅಷ್ಟೇ ನಾನು ತಲೆಗಿರೋದು. ಇವ್ರ ಮಾಲೀಕರು ಸಿಕ್ಕಂದ್ರೆ ಅವರಿಗೆ ಇದನ್ನು ಸೆಂಡ್ ಮಾಡಿಬಿಡುವಂತ ನಮ್ಮ ಸ್ವೀಟಿ ಹಿಡ್ದಂಗೆ ಫೀಲ್ ಆಗುತ್ತೆ ಗೈಸ್. ಮಿಸ್ ಯು ಸ್ವೀಟಿ. ನೀವು ಎಲ್ಲರೂ ಆರಾಮಿರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ತೊಗೊಂಡೋಗಿರಲ್ಲ, ನೀವು ನೋಡ್ತಿದ್ದೀರಿ ಅಂದ್ರೆ ವಿಡಿಯೋ ಸ್ವಲ್ಪ ನಮ್ಮ ಸ್ವೀಟಿ ಚೆಂದ ನೋಡ್ತಾರೆ ಅಷ್ಟೇ ಸಾಕು. ಬಿಡಲಿಲ್ಲ ಆದರೂ ನೀವು ಆದ್ರೆ ಚೆಂದ ನೋಡ್ತಾರೆ ಅಷ್ಟೇ. ಇವಾಗ ನಮ್ಮ ಇದಕ್ಕೆ ಊಟ ಅಂತ ತಿನ್ಸೀನಿ, ಅಲ್ಲಿ ಫುಡ್ ಹಾಕಿನಿ, ಹಸೋದ ಹೋಗಿ ತಿಂತದ ಊಟ. ಮತ್ತು ನೋಡೋ ಮತ್ತೆ ಏನಾಗುತ್ತೆ ನಾವು ನಾಳೆ ವಿಡಿಯೋದಾಗ ಅಪ್ಡೇಟ್ ಬರ್ತದ. ಇರೋದು ಮುಂದಿನ ಏನಾಯಿತು, ಸಿಕ್ಕರೆ ಯಾರಿಲ್ಲ ಯಾರು ಅನ್ನೋದು ನೋಡೋಮಂತ. ಇಷ್ಟು ಸರೀಸ ಯಾವ ಬೇಕು ಹೊಡ್ಕೊಂಡ್ರಲ್ಲ ಗೈಸ್. ನೋಡಿರಿ ಮತ್ತಪ್ಪ ಅಲ್ಲಿಗೆ ಹೊಂಟದ ಅದ್ರ ಅದ್ರ ಜಾಗಕ್ಕೆ ಹೋಯ್ತು ಗೈಸ್. ಯಾಕಂದ್ರೆ ಬಂದಾಗಿಂದ ಅಲ್ಲೇ ಇರ್ತದೋ ಅದ್ರ ಸಲಿಗೆ ಅಲ್ಲಿಗೆ ಹೋಯ್ತು. ನೋಡೋಮಂತ ಯಾರಾದರೂ ಅವ್ರ ಮಾಲೀಕರು ಸಿಕ್ಕರಂದ್ರೆ ಮಾಲೀಕರಿಗೆ ಕಳ್ಸಮಂತ. ಸಿಗಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಗೈಸ್. ನಾನು ಇಟ್ಕೋತೀನಿ, ನನಗೆ ಪಾಲನೆ ಪೋಷಣೆ ಮಾಡ್ತೀನಿ ಗೈಸ್. ನನ್ನ ಹತ್ರ ಇದ್ರೆ ಮಾತ್ರ ನಾನು ಎಮ್ಮೆ ಬಳಸ್ತೀನಿ ಅವಾಗ. ಸಿಕ್ಕಾಬಿಟ್ಟು ಏನು ಕಮ್ಮಿ ಇಲ್ಲ ನೋಡ್ಕೋತೀನಿ. ನಾನು ಊಟಕ್ಕೆ ಕಮ್ಮಿ ಇದ್ರು ಗೈಸ್, ಅವಕ್ಕೆ ಊಟಕ್ಕೆ ಕಮ್ಮಿ ಆಗಲ್ಲ ಗೈಸ್. ನಾ ಆ ಥರ ಮನುಷ್ಯ. ಪ್ರಾಣಿ ಪಕ್ಷಿಗಳಂದ್ರೆ ನೋಡೋ ಮತ್ತೆ ಏನಾಗುತ್ತಲ್ಲ ಅಂತ ಹೆಚ್ಚಿ ಮುಂದೆ ಏನಾಗುತ್ತೆ ಅನ್ನೋದು. ಓಕೆ ಗೈಸ್, ಇವತ್ತಿನ ವಿಡಿಯೋ ಏನು ಮಾಡೋ ಸಮಯ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಹಾಗೆ ಆ ಬೆಕ್ಕಿನ ಫ್ಯಾಮಿಲಿಯವ್ರಿಗೂ ತಲುಪೋ ತನಕ ಶೇರ್ ಮಾಡಿ ಗೈಸ್ ವಿಡಿಯೋನ. ಯಾವಾಗ ತಲುಪುತ್ತಾ ಯಾವಾಗ ಹೋಗುತ್ತಾ ನೋಡೋಮಂತ, ಎಷ್ಟೋ ದಿನ ಆಗುತ್ತಾ ನೋಡೋಮಂತ. ಐ ಥಿಂಕ್ ಆದಷ್ಟು ಫ್ಯಾಮಿಲಿಗೆ ತಲುಪ್ಸೋಕೆ ಟ್ರೈ ಮಾಡ್ತೀನಿ. ಓಕೆ ಗೈಸ್, ನಾಳೆ ನೋಡೋ ಸಿಗುವಂತ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್. ಅಷ್ಟೇ.